ಎಲ್ಲರಿಗೂ ಶುಭೋದಯ. ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ ಗರ್ಭಿಣಿ ಮತ್ತು ಬಾಣಂತಿಯರ ಎತ್ತರ ಮತ್ತು ತೂಕ ಹಾಗೂ ವ್ಯಾಕ್ಸಿನೇಷನ್ ಮಾಹಿತಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲನೇದಾಗಿ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ಏನು ಮಾಡ್ತೀರಿ, ಫಲಾನುಭವಿಗಳ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ಗರ್ಭಿಣಿಯರ ಎತ್ತರ ಮತ್ತು ತೂಕವನ್ನು ಹಾಕಬೇಕಾಗಿದೆ. ಸೊ ಇದನ್ನು ಹಲವಾರು ಬಾರಿ ನಾವು ಹೇಳಿದರೂ ಕೂಡ ಇನ್ನೂ ತನಕ ಕೆಲವೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕಿರುವುದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಎತ್ತರ ಮತ್ತು ತೂಕ ಮತ್ತು ಅವ್ರದ್ದು ವ್ಯಾಕ್ಸಿನೇಷನ್ ಮಾಹಿತಿಯನ್ನು ಹಾಕಬೇಕು. ಓಕೆ, ಭಾಳ ಸಿಂಪಲ್ ಐತಿ. ಸೊ ಆಮೇಲೆ ಇನ್ನೊಂದು ಏನಂತಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಂದೇಶವನ್ನು ಕಳಿಸಿರುತ್ತಾರೆ. ಏನೆಂದರೆ ಅನಿಮಿಯಾ ಮುಕ್ತ ವಿಜಯಪುರ ಮಾಡಬೇಕಾಗಿದೆ. ಸೊ ಅದನ್ನು ನಾವು ಮಾಹಿತಿಯನ್ನು ಹಾಕಿ ಆಮೇಲೆ ಎಲ್ಲ ಫಲಾನುಭವಿಗಳಿಗೆ ಸರಿಯಾದ ಪೌಷ್ಟಿಕಾಂಶಗಳು ಮತ್ತು ವ್ಯಾಕ್ಸಿನೇಷನ್ಗಳನ್ನು ನಾವು ಹಾಕಿಸಿದರೆ ಅದು ಆಗುತ್ತದೆ. ಹಾಗೂ ನಾವು ಅದೇ ರೀತಿ ಆ ದತ್ತಾಂಶವನ್ನು ನಾವು ಆನ್ಲೈನ್ ಮುಖಾಂತರ ಪೋಷನ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಹಾಕಿದರೆ ಎಲ್ಲ ಮಾಹಿತಿಯು ಲಭ್ಯವಾಗುತ್ತದೆ. ಸೊ ಆದ್ದರಿಂದ ಇದು ಗರ್ಭಿಣಿಯರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ನೋಡಿರಿ, ಸೊ ಫಸ್ಟ್ನೇ ಗರ್ಭಿಣಿ ತೊಗೋತೀನಿ ನಾನು. ಸೊ ಇಲ್ಲಿ ಬಾಜು 3 ಚಿಕ್ಕಿ ಅದಾವಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3ನೇ ಆಪ್ಷನ್ ಐತೆ ನೋಡಿರಿ, ಬೆಳವಣಿಗೆ ಮತ್ತು ಪೌಷ್ಟಿಕಾಂಶದ ವಿವರಗಳನ್ನು ಸೇರಿಸಿ ಅಂಥೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದರ 3 ಆಪ್ಷನ್ ಬರ್ತಾವೆ: ಆರೋಗ್ಯದ ಟ್ರ್ಯಾಕಿಂಗ್ ಮತ್ತು ಪೂರಕ ಪೌಷ್ಟಿಕಾಂಶಗಳು ಮತ್ತು ಪೌಷ್ಟಿಕಾಂಶದ ಮಧ್ಯಸ್ಥಿಕೆ. ಸೊ ಒಂದನೇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಎತ್ತರ ಎಷ್ಟಿರ್ತದೆ ಅಷ್ಟು ಹಾಕಿರಿ. ಸೊ ನಾನು ಡೆಮೋ ಸಲುವಾಗಿ ಹಾಕ್ತಾಯಿದ್ದೀನಿ, ಈ ರೀತಿ ಹಾಕ್ತಾಯಿದ್ದೀನಿ. ಸೊ ಹೆಮೋಗ್ಲೋಬಿನ್ ಲೆವೆಲ್ ಎಷ್ಟಿರುತ್ತೆ ಅಷ್ಟು ಹಾಕಿರಿ. ಎಲ್ಲ ಚೆಕ್ ಮಾಡಿಸಿ, ಹೆಲ್ತ್ ಡಿಪಾರ್ಟ್ಮೆಂಟ್ದವರು ಅಂತೂ ಬಂದಿರ್ತಾರಲ್ಲ, ಸೊ ಅವಾಗ ನೀವು ಚೆಕ್ ಮಾಡ್ತಿರ್ತಾರೆ ಅವರು. ಅದನ್ನೇ ಮಾಹಿತಿಯನ್ನು ನೀವು ಇದ್ರಾಗ ನಮೂದಿಸಬೇಕು, ಸಲ್ಲಿಸು ಅಂತನ್ರಿ. ಸೊ ಮೊದಲನೇ ಆಪ್ಷನ್ನು ಆಯಿತು. ಈಗ ನೆಕ್ಸ್ಟ್ 2ನೇ ಆಪ್ಷನ್ ಐತೆ ನೋಡಿರಿ, ಪೂರಕ ಪೌಷ್ಟಿಕಾಂಶಗಳು. ಸೊ ಇದ್ರಾಗ ನಿಮಗೆ ಯಾವುದೇ ಪೌಷ್ಟಿಕಾಂಶದ ಪೂರಕಗಳನ್ನು ಕೊಡಲಾಗಿದೆಯಾ ಅಥವಾ ನೀಡಲಾಗಿದೆಯಾ. ಸೊ ಇದ್ರಾಗ ಯಾವ್ದು ಕೊಡ್ತೀರಿ ನೀವು? ಆಲ್ಮೋಸ್ಟ್ ಎಲ್ಲ ಕೊಡ್ತೀರಿ. ಫೋಲಿಕ್ ಆಮ್ಲ, ಕಬ್ಬಿಣ, ವಿಟಮಿನ್ಸು, ಕ್ಯಾಲ್ಶಿಯಮ್ ಎಲ್ಲನೂ ಕೊಡ್ತೀರಲ್ಲ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಲ್ಲಿಸು ಅಂತನ್ರಿ. ಓಕೆ, ಸೊ ಅದು 2ನೇ ಆಪ್ಷನ್ ಮುಗೀತು. ನೆಕ್ಸ್ಟ್ ಪೌಷ್ಟಿಕಾಂಶದ ಮಧ್ಯಸ್ಥಿಕೆ. ಸೊ ಇದ್ರಾಗ ನೀವು ನೋಡಿರಿ, ಆಲ್ಮೋಸ್ಟ್ ಆಲ್ ಯಾವ್ಯಾವ ಕೊಡ್ತೀರಿ ನೀವು? ಅಲೋಪತಿಕ್, ಹೋಮಿಯೋಪತಿಕ್ ಮತ್ತು ಆಯುಷ್. ಸೊ ಅಲೋಪತಿಕ್, ಆಯುಷ್ ಕೊಡ್ತೀರಾ. ಸೊ 3 ಕೊಡ್ತಿದ್ರಿ ಅಂದ್ರೆ 3ನೂ ಕ್ಲಿಕ್ ಮಾಡಿ ಸಲ್ಲಿಸಿ ಅಂತನ್ರಿ. ಸೊ ಇದು ಅಂತೂ ನಿಮ್ಗೆ ಆಲ್ಮೋಸ್ಟ್ ಆಲ್ ನಾವು ತಾಂತ್ರಿಕವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಅಂಗನವಾಡಿ ರೂಲ್ಸ್ ಪ್ರಕಾರ ಮತ್ತು ಮೆಡಿಕಲ್ ರೂಲ್ಸ್ ಪ್ರಕಾರ ನಿಮ್ಗೆ ಗೊತ್ತೇ ಇದ್ದೇ ಇರ್ತದೆ, ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡಬೇಕು, ಆಮೇಲೆ ಯಾವ ಕಬ್ಬಿಣಾಂಶ ಕೊಡಬೇಕು ಅನ್ನೋದಂತೂ ಗೊತ್ತೇ ಇದ್ದೇ ಇರ್ತದೆ. ಸೊ ನಾವು ತಾಂತ್ರಿಕವಾಗಿ ಮಾತ್ರ ನಿಮ್ಗೆ ಯಾವ ರೀತಿ ನಮೂದಿಸ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದು ಹೇಳ್ತೀನಿ ನೋಡಿರಿ, ಮತ್ತೆ ಅದೇ ಫಲಾನುಭವಿ ಬಾಜುಕ 3 ಚಿಕ್ಕಿ ಅದಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಸಿಕೆ ವಿವರಗಳನ್ನು ಸೇರಿಸಿ ಅಂತೈತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. 4ನೇ ಆಪ್ಷನ್ ಇಲ್ಲಿ ನೋಡಿರಿ, TD1, TD2, ಆಮೇಲೆ ನೆಕ್ಸ್ಟ್ 3ನೇ ಆಪ್ಷನ್ ಐತೆ ನೋಡಿರಿ, ಬೂಸ್ಟರ್ ಡೋಸ್. ಸೊ ಇದು ಅಂತೂ ನಿಮ್ಗೆ ಗೊತ್ತೇ ಇರ್ತದೆ. ಅದನ್ನು ಯಾವಾಗ ಕೊಡ್ತಿರಲ್ಲ ಅದನ್ನು ಕ್ಲಿಕ್ ಮಾಡ್ಕೊರಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಫಾರ್ ಎಕ್ಸಾಂಪಲ್ ನೀವು ಹೋದ ತಿಂಗಳು ಕೊಟ್ರಿ ಅಂತ ತಿಳ್ಕೊರಿ, ಅದು ಯಾವುದೊಂದು ಡೇಟ್ ಹಾಕ್ತೀರಾ. ಓಕೆ, ಅದನ್ನು ಹಾಕಿಬಿಟ್ಟು ಸಲ್ಲಿಸಿ ಅಂತನ್ರಿ. ನೆಕ್ಸ್ಟ್ TD2. ಸೊ ಇದನ್ನು ಕೂಡ ನೀವು ನಿಮ್ಮ ರೂಲ್ಸ್ ಪ್ರಕಾರ ಯಾವ ಬಾಣಂತಿಗೆ ಅಥವಾ ಯಾವ ಗರ್ಭಿಣಿಗೆ ಹಾಕ್ತಿರಲ್ಲ, ಸೊ ಅದರ ರೂಲ್ಸ್ ಪ್ರಕಾರ ಅದನ್ನು ನೀವು ಹಾಕಿರಿ, ಆ ಡೇಟ್ ಹಾಕಿ ಸಲ್ಲಿಸು ಅಂತನ್ರಿ. ಆಮೇಲೆ ಬೂಸ್ಟರ್ ಡೋಸ್ನು ಕೂಡ ಅದು ಮೀರಿದೆ ಅಂತ ತೋರಿಸ್ತಾ ಇದೆ ಅದು. ಓಕೆನಾ. ಸೊ ಅದಕ್ಕೆ ಏನು ಮಾಡಿರಿ, ಅದನ್ನು ನೀವು ಡೇಟ್ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಕ್ಲಿಕ್ ಮಾಡ್ಕೋರಿ. ಓಕೆ ಅಂತನ್ರಿ. ಆಮೇಲೆ ಇಲ್ಲಿ ಸಲ್ಲಿಸು ಅಂತನ್ರಿ. ಓಕೆ, ಇದು ಯಶಸ್ವಿಯಾಗಿ ಸಲ್ಲಿಸಿರುತ್ತೇವೆ. ಸೊ ಇದೇನಾಯಿತು, ವ್ಯಾಕ್ಸಿನೇಷನ್ ಡೀಟೇಲ್ಸ್ ಹಾಕಿದ್ವಿ. ಮೊದಲು ಏನು ಹಾಕಿದ್ವಿ ರೀ, ಎತ್ತರ ತೂಕ ಹಾಕಿದ್ವಿ. ನೆಕ್ಸ್ಟ್ ಇದು ವ್ಯಾಕ್ಸಿನೇಷನ್. ಸೊ ಮತ್ತೆ ಏನು ಆಪ್ಷನ್ ಬರ್ತೈತೆ ನೋಡ್ಕೊರಿ, ಇಲ್ಲಿ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ 2ನೇದಂತೂ ಐತಿ ನಿಮ್ಗೆ, ಬಾಣಂತಿಗೆ ವಲಸೆ ಹೋಗಿ ಅಂತೇಳಿ. ಸೊ ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇದು ಮೇನ್ ಏನೈತಲ್ಲ, ಇದು ಇಂಪಾರ್ಟೆಂಟ್ ಐತಿ. ಇನ್ನು 2 ಆಪ್ಷನ್ ಹೇಳಿದ್ನಲ್ಲ. ಸೊ ನೋಡಿರಿ, ಇನ್ನೊಂದು ಐತಿ ಕೆಳಗಿನಿಂದ 3ನೇ ಆಪ್ಷನ್, ಗರ್ಭಾವಸ್ಥೆಯ ಆಮೇಲೆ ಅಥವಾ ANC ಅಂತೇಳಿ. ಸೊ ANC ಅಂತೂ ಇವ್ರು ಹಾಕಿದ್ದಾರೆ ಈಗ ಆಲ್ರೆಡಿ, ಈ ಟೀಚರ್ ಹಾಕಿದ್ದಾರೆ. ಸೊ ANC2, ANC1. ಸೊ ಇದನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಅದನ್ನು ಅಲ್ಲಿ ಡೇಟ್ ಬಂದಿರ್ತಾವೆ, ಅದನ್ನು ನೋಡ್ಕೊರಿ. ಡ್ಯೂ ಆನ್ ಅಂತ ಬಂದಿರುತ್ತೆ. ಸೊ ANC2. ಓಕೆ, ಸೊ ಈಗ ಆಲ್ರೆಡಿ ಈ ಟೀಚರ್ ಏನು ಮಾಡಿದ್ದಾರೆ, ಹಾಕಿದ್ದಾರೆ. ಸೊ ಅದನ್ನು ಒಂದು ಹಾಕಿರಿ. ಅದನ್ನು ಆಮೇಲೆ ನಿಮಗೆ ತರಬೇತಿ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಅತಿ ತುರ್ತಾಗಿ ಎತ್ತರ ಮತ್ತು ತೂಕವನ್ನು ಹಾಕಿರಿ. ಧನ್ಯವಾದಗಳು.